ಒಂದು ಕಡೆ ನಾವು ಅಂದರೆ ಯಾವುದು ಇರೋದಕ್ಕಿಂತ ಮುಂಚೆ ಯಾವುದಿತ್ತು, ಯಾವುದು ಬಂದ ಮೇಲೆ ಯಾವುದಿರುತ್ತೋ, ಯಾವುದು ಇಲ್ಲದೆ ಇರುವಾಗ ಯಾವುದು ಇರುತ್ತೋ ಅದು ಶಾಶ್ವತವಾಗಿರುವಂಥದ್ದು, ಅನಾದಿ ಅವಿನಾಶಿ ಅಂತ ಒಂದು ಕಡೆ ಹೇಳುತ್ತೆ. ಇನ್ನೊಂದು ಕಡೆ ಸೈನ್ಸ್ ಹೇಳುತ್ತೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಮ್ಯಾನಿಫೆಸ್ಟೆಡ್, ಅಥವಾ ಅದನ್ನು ಬದಲಾವಣೆ ಮಾಡಬಹುದು ಅಂಥೇಳಿ. ಇದರ ಮಧ್ಯದಲ್ಲಿ ಸಾಮ್ಯತೆ ಕಾಣ್ತಾ ಇದ್ರೂ ಕೂಡ ಯಾಕೆ ನಮಗೆ ಇದು ಒಂದು ಮೂಢನಂಬಿಕೆ ಅನಿಸುತ್ತೆ, ಒಂದು ರಿಯಾಲಿಟಿ ಅನಿಸುತ್ತೆ? ಆ ಮೂಢನಂಬಿಕೆ ಮತ್ತು ರಿಯಾಲಿಟಿ ಮಧ್ಯದಲ್ಲಿ ನಾವೆಲ್ಲಿ ಕಳೆದು ಹೋಗ್ತಾ ಇದ್ದೀವಿ? ಮೂಢನಂಬಿಕೆ ಅಂತ ಅನಿಸೋದು ಯಾವ ಗೊತ್ತಾ ಸರ್, ಇದೆಲ್ಲ ವಿಷಯ ಏನು ಗೊತ್ತಾ, ಇದೆಲ್ಲ ನಮಗೆ ಬಂದದ್ದು ಹೊರಗಿಂದ. ಸೈನ್ಸ್ ಕನ್ಸೆಪ್ಟ್ ಬಂದದ್ದು ಹೊರಗಿಂದ. ಅಲ್ಲಿ ಆಲ್ರೆಡಿ ಚರ್ಚಿನ ಕೈಯಲ್ಲಿ ಇತ್ತು ಇಡೀ ಆಡಳಿತ. ಓಕೆ, ಸೊ ಅಲ್ಲಿ ಒಬ್ಬರು ದೇವರಿದ್ದರು, ಅವರಿಗೊಬ್ಬ ಮಗ ಇದ್ದಾನೆ, ಅವರನ್ನು ನಂಬದವರು ನರಕಕ್ಕೆ ಹೋಗ್ತಾರೆ, ಇಂಥದ್ದೆಲ್ಲ ಇತ್ತು. ಆಗ ಸೈನ್ಸ್ ಹೇಳ್ತಿತ್ತು ಇಲ್ಲ, ಇದನ್ನು ಯಾರು ಕ್ರಿಯೇಟ್ ಮಾಡಿದವನಲ್ಲ, ಅದು ತನ್ನಷ್ಟಕ್ಕೆ ಕ್ರಿಯೇಟ್ ಆದದ್ದು. ಓಕೆ, ಆಗ ಕಾನ್ಫ್ಲಿಕ್ಟ್ ಬಂದದ್ದು. ನಮ್ಮಲ್ಲಿ ಆ ಸ್ಟೋರಿಯೇ ಇರಲಿಲ್ಲ. ನಮ್ಮಲ್ಲಿ ಏನೋದೇನು ಅಂತ, ನಮ್ಮಲ್ಲಿ ಇದ್ದದ್ದು ಏನಿರಲಿಲ್ಲ. ಅಸದ್ವಾ ಇದಮಗ್ರಮಸಿ ತಥೋ ವೈ ಸದ್ಜಾಯತ ತದಾತ್ಮಾನಗಂ ಸ್ವಯಂ ಕುರುತ. ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಮತ್ತೆ ಕಾನ್ಫ್ಲಿಕ್ಟ್ ಏನು ಗೊತ್ತಾ, ಅಸದ್ವಾ ಇದಮಗ್ರಮಸಿ, ಇದು ಏನು ಇರಲಿಲ್ಲ. ತಥೋ ವೈ ಸದ್ಜಾಯತ, ಈಗ ಏನು ಕಾಣ್ತಾ ಇದೆ ಅದೆಲ್ಲ ಅಸತ್ತಿನಿಂದ, ಏನು ಇಲ್ಲದದ್ರಿಂದ ಬಂದದ್ದು. ತದಾತ್ಮಾನಗಂ, ಅದು ಸ್ವಯಂ ಕುರುತ, ತನ್ನಷ್ಟಕ್ಕೆ ತಾನೇ ಆದದ್ದು ಅಂತ ಹೇಳಿದೆ. ಒಂದು ಇತ್ತು, ಅದರಲ್ಲಿ ಹೀಟ್ ತಯಾರಾಯಿತು, ಅದು ಬ್ಲಾಸ್ಟ್ ಆಯಿತು, ಇದೆಲ್ಲ ನಡೀತುಂಟು. ನಂತರ ಅದು ಆ ಪವರ್ ನಿಂತಾಗ ಪುನಃ ಕ್ರಂಚ್ ಆಗ್ತದೆ. ಇದು ಸೃಷ್ಟಿ. ಇದನ್ನೇ ಹೇಳುವುದು. ಎಲ್ಲ ದೇವರಿಗೊಟ್ಟಿಗೆ, ಎಲ್ಲ ದೇವತೆಗಳೊಟ್ಟಿಗೆ ಒಂದು ಶಬ್ದ ಇದೆ ನಮ್ಮಲ್ಲಿ. ಗಣಪತಿ ಅಂತ ಹೇಳಿದರೆ ತತಶ್ಚೋಮಿತಿ ಧ್ವನಿರಭು ಸವೈ ಗಜಾಕಾರ. ಆ ಓಂ ಎನ್ನುವ ಶಬ್ದವೇ ಆನೆಯ ರೂಪ ತಾಳಿತು ಅಂತ ಹೇಳ್ತಾರೆ. ಈಗ ನೋಡಿ, ನೀವು ಗ್ಯಾಲಕ್ಸಿಯನ್ನೆಲ್ಲ ನೋಡಿದರೆ ಸುರುಳಿ ಸುತ್ತಿ ಸೊಂಡಿಲ್ ಥರ ಇರ್ತದೆ. ಅದರ ಮಿಡ್ಲಲ್ಲಿ ಒಂದು ಇರ್ತದೆ, ಅದು ಸೆಂಟ್ರಮ್. ಅದಕ್ಕೆ ಗಣಪತಿಯ ಸೊಂಡಿಲಿನ ಮಡ್ಡಿಯಲ್ಲಿ ಲಾಡು ಕೊಡೋದು ಅಲ್ವಾ. ಸೊ ಇದನ್ನೆಲ್ಲ ನಮಗೆ ಅರ್ಥ ಆಗಲಿ ಅಂತ ಹೇಳಿದ್ದು. ಏನು ಅವ್ರು ನೋಡಿದ್ರ ಋಷಿಗಳು, ಯಾವಾಗ ನೀವು ಅಲ್ಲಿ ಕನೆಕ್ಟ್ ಆಗ್ತೀರಾ, ಇಳಿತೀರಾ ಆ ಮೂಲ ಚೈತನ್ಯಕ್ಕೆ. ಈಗ ಇದೆಲ್ಲ ವಿಷಯ ಯಾಕೆಂದರೆ ಎಲ್ಲ ಇರುವುದು ಅದೇ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದ್ದು ಅದನ್ನೇ. ಜಗತ್ತು ಇಲ್ಲ ಅಂತಲ್ಲ, ಇದೆಲ್ಲ ಇಲ್ಯೂಷನ್. ಒಳಗೆ ಏನಿದೆ ಅದು ಮಾತ್ರ, ಅದು ಒಂದು ಕಡೆ ಇದೆಯೋ ಅಥವಾ ಎಲ್ಲೋ ಇದೆಯೋ. ಬ್ರಹ್ಮಾಂಡ ಎಷ್ಟು ದೊಡ್ಡದು ಅರ್ಥ ಆಗ್ತಾ ಉಂಟಲ್ವಾ. ಒಂದೊಂದು ನಕ್ಷತ್ರಗಳಿಂದ ನಮ್ಮಲ್ಲಿ ಬೆಳಕು ಬರಲಿಕ್ಕೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರೋ ಬೆಳಕು ಮುಟ್ಲಿಕ್ಕೆ 27 ವರ್ಷ ಇದೆ ಭೂಮಿಗೆ. ಸೊ ಎಷ್ಟು ವಾಸ್ಟ್ ಇರ್ಬೋದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಅಂಥ ಮಿಲ್ಕಿ ವೇ ಗ್ಯಾಲಕ್ಸಿ ಒಂದು ಬ್ರಹ್ಮಾಂಡದಲ್ಲಿ ಅಂಥ ಎಷ್ಟೋ ಗ್ಯಾಲಕ್ಸಿಗಳಿದೆ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಚಿಕ್ಕ ನಕ್ಷತ್ರ ಸೂರ್ಯ. ಆ ಸೂರ್ಯನಿಗೆ 9 ಗ್ರಹಗಳು. ಆ 9 ಗ್ರಹಗಳಲ್ಲಿ ಒಂದು ಭೂಮಿ ಗ್ರಹ. ಭೂಮಿಯಲ್ಲಿ 70% ನೀರು, ಉಳಿದ 30% ಲ್ಯಾಂಡ್ ಇರುವುದು. ಅದರಲ್ಲಿ 7 ಖಂಡ. ಅದರಲ್ಲಿ ಅಂಟಾರ್ಟಿಕಾ, ಆರ್ಕಟಿಕಾ ಯೂಸ್ ಇಲ್ಲ. ಉಳಿದದ್ದು 5 ಖಂಡ. ಆ 5 ಖಂಡದಲ್ಲಿ ಭಾರತ, ಅಲ್ಲಿ ಬೆಂಗಳೂರಲ್ಲಿ ನಿಮ್ಮ ಏರಿಯಾ, ಅದರಲ್ಲಿ ಆಫೀಸ್, ಅದರಲ್ಲಿ ಒಂದು ಚಿಕ್ಕ ಕೊಠಡಿ, ಅದರಲ್ಲಿ ಚಾರಲ್ಲಿ ಕೂತು ನಮಗೆಲ್ಲ ಗೊತ್ತಿದೆ ಅಂತ ಹೇಳಿದರೆ ಹೇಗೆ? ಅದನ್ನು ಹೇಳ್ತಿರೋದು. ಅಂದರೆ ಇದು ಅನಂತ ಬ್ರಹ್ಮಾಂಡ ಅಷ್ಟು ದೊಡ್ಡದು. ಅದು ಕೂಡ ಟೋಟಲ್ ಇರುವುದು 4% ಅಂತೆ ಮ್ಯಾನಿಫೆಸ್ಟೇಷನ್ ಆದದ್ದು ಇಷ್ಟು ಬ್ರಹ್ಮಾಂಡ. ಉಳಿದ 96% ಏನಿದೆ ಅಂತ ಗೊತ್ತಿಲ್ಲ ವಿಜ್ಞಾನಕ್ಕೆ. 73% ಡಾರ್ಕ್ ಎನರ್ಜಿ ಅಂತ ಹೇಳ್ತಾರೆ, ಏನಂತ ಗೊತ್ತಿಲ್ಲ. ಉಳಿದ 23% ಡಾರ್ಕ್ ಮ್ಯಾಟರ್, ಏನಿದೆ ಏನಂತ ಗೊತ್ತಿಲ್ಲ. ಉಳಿದ 4% ಇಷ್ಟೆಲ್ಲ ಬ್ರಹ್ಮಾಂಡ ಇರುವುದು. ಅದರ ಮಧ್ಯದಲ್ಲಿ ನಾವಿಲ್ಲಿ 10 ಬ್ರಹ್ಮಾಂಡಗಳಿಗೆ ನಮ್ಮಲ್ಲಿ ಬರ್ತದೆ. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ. ಈಗ ಹೇಳ್ತುಂಟು ವಿಜ್ಞಾನ, ಹೊಸ ಹೊಸ ಬ್ರಹ್ಮಾಂಡಗಳಿದೆ, ಎಷ್ಟೋ ಬ್ರಹ್ಮಾಂಡಗಳಿದೆ ನಮ್ಮಲ್ಲಿ. ನಾವು ಹೇಳಿದಾಗ ಏನು ಹೇಳ್ತೇವೆ, ನೀವು ಎಲ್ಲ ನಿಮ್ಮದ ಗ್ರಂಥದಲ್ಲಿತ್ತು, ನಿಮ್ಮ ಗ್ರಂಥದಲ್ಲಿತ್ತು. ನಮ್ಮ ಗ್ರಂಥದಲ್ಲಿ ಎಲ್ಲ ಇತ್ತಂತ ಹೇಳುವುದಲ್ಲ, ಬಟ್ ಆ ಕಾನ್ಸೆಪ್ಟ್ ಇತ್ತಲ್ವಾ. ಏನು ಎಲ್ಲ ಬ್ರಹ್ಮಾಂಡದ ಯೂನಿವರ್ಸಿನ ಮೂಲ ಯಾವುದು ಅಂತ ಹುಡುಕಿದಾಗ ಲೇಟೆಸ್ಟ್ ಆಗಿ ಅದು 5 ವರ್ಷ 10 ವರ್ಷ ಮೊದಲಾದದ್ದು ಅದು ಸಂಶೋಧನೆ, ಎಲ್ರಿಗೂ ಗೊತ್ತಿರ್ಬೋದು. ಅದರಲ್ಲಿ ಹಿಗ್ಸ್ ಬೋಸನ್ ಅಂತ ದೇವಕಣ ಅಂತ ಕಂಡುಹುಡುಕಿದ್ರು, ಗಾಡ್ ಪಾರ್ಟಿಕಲ್ ಅಂತ. ಸೊ ಅದನ್ನು ನೀವು ನೋಡಿ, ಅದನ್ನು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿ, ಒಂಥರ ಶ್ರೀಚಕ್ರ ಥರ ಕಾಣ್ತದೆ. ನಾನು ಶ್ರೀಚಕ್ರವೇ ಅದ ಅಂತ ಹೇಳೋದಲ್ಲ, ಬಟ್ ಶ್ರೀಚಕ್ರ ಥರ ಕಾಣ್ತದೆ. ಸೊ ನಮ್ಮಲ್ಲಿ ಹೇಳಿದ್ರಲ್ವ, ಒಂದು ಚಕ್ರವನ್ನು ತೋರಿಸಿ ಇದು ಆದಿಶಕ್ತಿ. ಇದು ಎಷ್ಟು ಲಕ್ಷ ವರ್ಷಕ್ಕೆ ಮೊದಲು ಹೇಳಿದ್ದಾರೆ, ಇದು ಆದಿಶಕ್ತಿ. ಅದರ ಅರ್ಥ ಅವ್ರಿಗೆ ಏನೋ ಗೊತ್ತಿತ್ತಲ್ವಾ, ಇದರ ಸುತ್ತ ಬ್ರಹ್ಮ ವಿಷ್ಣು ಮಹೇಶ್ವರರು ತಿರುಗ್ತಾರೆ, ಸತ್ವ ರಜ ತಮ ಗುಣಗಳು, ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳು ತಿರುಗ್ತವೆ, ಅದು ಮೂಲ ಶಕ್ತಿ ಅಂತ ಹೇಳಿದ್ರಲ್ವಾ. ಸೊ
ನಾವು ಹೇಳ್ತೇವೆ ದೇವರು ಅಂತ ಹೇಳಿದ ಒಂದು ರೂಪ, ನಮಗೆ 2 ಕೈ ಇದೆ 2 ಕಾಲಿದೆ, ಒಂದು ಯಾವುದೋ ಒಂದು ಚಕ್ರವನ್ನು ತೋರಿಸಿ ಇದು ಅಂತ ಹೇಳ್ತಿದ್ರಲ್ವಾ. ಸೊ ಆ ಕನ್ಸೆಪ್ಟ್ ಇತ್ತಲ್ವಾ, ಅದರ ಬಗ್ಗೆ ಮಾತಾಡೋದು. ಅದರ ಅರ್ಥ ನಮಗೆಲ್ಲ ವಿಜ್ಞಾನ ಗೊತ್ತಿತ್ತಂತಲ್ಲ, ಬಟ್ ಅವ್ರಿಗೆ ಏನೋ ಗೊತ್ತಿತ್ತು. ನನಗೆ ಅದೇ ಆಶ್ಚರ್ಯ ಅನ್ಸುತ್ತೆ, ಹೇಗೆ ಅವ್ರು ತಿಳ್ಕೊತಾ ಇದ್ರೆ. ಯಾಕಂದ್ರೆ ಹೇಗೆ ನಾವು ಅಂತ ಹೇಳ್ತೀವಿ ಹೇಳಿದ್ರೆ ಎಲ್ಲವೂ ಅದೇ ಆದ ಕಾರಣ ನೀವು ಒಳಗೆ ಹಿಡಿದಾಗ ಅದಕ್ಕೆ ಅವತಾರ ಅಂತ ಹೇಳುದು. ಅವತಾರ ಅಂತ ಹೇಳಿದ್ರೆ ಎಲ್ಲೋ ಬ್ರಹ್ಮಲೋಕದಿಂದ ವಿಷ್ಣು ಲೋಕದಿಂದ ಇಳಿದು ಬರೋದಲ್ಲ, ನಿಮಗೆ ಒಳಗೆ ಹೋಗ್ಲಿಕ್ಕೆ ಆಗಬೇಕು. ಈ ದೇಹ ಮನಸ್ಸನ್ನು ಬಿಟ್ಟು ಆ ಮೂಲ ಏನು ಚೈತನ್ಯ ಇದೆ ಒಳಗೆ, ಅಲ್ಲಿಗೆ ನೀವು ರೀಚ್ ಆಗಬೇಕು. ಅದಕ್ಕೆ ನೀವು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಷಿಯಸ್ ಅಂತ ಹೇಳಿ, ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಹೇಳಿ, ಆತ್ಮ ಅಂತ ಹೇಳಿ, ಪರಮಾತ್ಮ ಅಂತ ಹೇಳಿ, ದೇವರಂತ ಹೇಳಿ, ಏನೋ ಒಂದು ಇದೆ ಒಳಗೆ. ನಮಗೆ ಹಸಿವೆ ಆಯಿತಾ ಅದು ಹೇಳಬೇಕು, ನಮಗೆ ವಾಶ್ರೂಮ್ಗೆ ಹೋಗ್ಬೇಕಾ ಅದು ಹೇಳಬೇಕು, ಹೌದಲ್ವಾ. ನಮ್ಮ ಬ್ಲಡ್ ಸೆಲ್ಸನ್ನು ಚೆಕ್ ಮಾಡ್ತಾ ಉಂಟು, ನಮ್ಮ ಎಲ್ಲ ಎಷ್ಟು ನಮ್ಮ ಸೆಲ್ಸ್ ಇದೆ, ಎಲ್ಲ ಸೆಲ್ಸಿನ ಡಾಟಾ ಅದರ ಹತ್ರ ಇದೆ, ಅದು ಚೆಕ್ ಮಾಡ್ತಾ ಇರ್ತದೆ. ಮ್ಯಾಕ್ರೋಪೇಜಸ್ ಅಂತ ಇದೆ, ಲಿಂಪೋಸೈಟ್ಸ್ ಅಂತ ಇದೆ, ಎಲ್ಲ ಚೆಕ್ ಮಾಡ್ತಾ ಇರ್ತದೆ. ಪ್ರತಿಯೊಂದು ಹೊರಗಿಂದ ಯಾವುದೋ ಒಂದು ವೈರಸ್ ಬಂದರೆ ಅದಕ್ಕೆ ಗೊತ್ತಾಗ್ತದೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬ್ಲಡ್ ಸೆಲ್ಸ್ ತಯಾರು ಮಾಡ್ಕೊಂಡು ನಮ್ಮ ಬ್ಲಡ್ಡಿಂದ ದೇಹದಿಂದ ಬ್ಲಡ್ ಹೊರಗೆ ಹೋಯ್ತಾ ಅದು ರಿಕವರಿ ಮಾಡ್ತದೆ. ನಮ್ಮ ಎಲುಬು ಕಟ್ಟಾಯ್ತಾ ಅದು ರಿಕವರಿ ಮಾಡ್ತದೆ. ಅದು ನೋಡುವುದಿಲ್ಲ ಇವ ಕಳ್ಳ, ಇವ ಒಳ್ಳೆಯವ, ಇವ ಭಕ್ತ, ಇವ ದೇವರನ್ನು ನಂಬದವ. ಅದು ಕೇಳುದು ಅದು ನಿರ್ಗುಣ, ಅದು ನಿರಾಕಾರ, ಏನೋ ಇದೆ. ಅದು ಕಳ್ಳನಿಗೆ ಓಡಲಿಕ್ಕೆ ಶಕ್ತಿ ಕೊಡೋದು ಅದೇ, ಪೊಲೀಸ್ನವನಿಗೆ ಓಡಿಸ್ಲಿಕ್ಕೆ ಶಕ್ತಿ ಕೊಡೋದು ಅದೇ. ಅದಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಅದು ಏನೋ ಇದೆ ಅಲ್ವಾ, ತತ್ ಅದು ಏನು, ಅದು ಏನೋ ಇದೆ. ಅಲ್ಲಿ ನೀವು ರೀಚ್ ಆಗಲಿಕ್ಕೆ ಎಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರುವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.